ಯಶೋದಾ, ಯಶೋದಾ, ಏನ್ ಮಾಡ್ತಾ ಇದಕ್ಕೆ ಬಾರೆ ಹೊರಗಡೆ ಹೊತ್ತು ನೆತ್ತಿ ಮೇಲೆ ಬಂತು. ಏನ್ರಿ ನಿಮ್ಗಳು ಒಂದೇ ಸಮಣ ಕೂಗಾಕತ್ತಿರಲ್ಲ ಎಂದ ಮಣ್ಣೆತ್ತಿನ ಮಾಸಿ ಅಂದ್ರ ರೈತರ ಹಬ್ಬ ಮನಿ ಕೆಲಸ ಎನ್ನೆ ಮಾವು ಬಂದ್ ಮಾಡ್ತಾನೆ ಏನ ಸ್ವತ್ತ ಸ್ವರ್ಗದಲ್ಲಿರುವ ನನ್ನ ಮಾವನ್ ಯಾಕೆ ಕೊಂಡಾಡ್ತೀಯ? ವರ್ಷಕ್ಕೊಮ್ಮೆ ಬರುವ ರೈತರ ಹಬ್ಬ ಅಂದ್ರ ಈ ಮಣ್ಣೆತ್ತಿನ ಅಮಾವಾಸ್ಯೆ. ಇವತ್ತ ಹೊಲಕ್ಕೆ ಹೋಗಿ ಬನ್ನಿ ಮಕ್ಕಳಿಗೆ ಪೂಜೆ ಮಾಡ್ಕೊಂಡ್ ಬರ್ಬೇಕು. ಹೊತ್ತ ನೆತ್ತಿ ಮೇಲೆ ಬಂದೈತಿ ನೋಡಲ್ಲಿ. ನಂದು ಅಡಿಗೆ ಮನಿ ಎಲ್ಲ ಕೆಲಸ ಮುಗಿಸಿನಿ, ಇನ್ನು ನಿಮ್ದು ಮಣ್ಣೆತ್ತ ಮಾಡೋದ ಮುಗುದಿಲ್ಲ. ಈ ಮಣ್ಣಿನ ಎತ್ತ ಮಾಡ್ಕೊತ ಕುಂತು ಬಿಟ್ರ ಮನೆಯಾಗ ಯಾರ ಬರ್ಲಿ ಯಾರ ಹೋಗ್ಲಿ ಲಕ್ಷಣ ಇರಂಗಿಲ್ಲ. ಅಷ್ಟ ಮಗ್ನರಾಗಿ ಕುಂತಿರ್ತೀರಿ ಈ ಮಣ್ಣೆತ್ತ ಮಾಡುದ್ರಾಗ. ಯಶೋದ, ವರ್ಷಕ್ಕೊಮ್ಮೆ ಬರೋ ಹಬ್ಬ ಅಂದ್ರ ರೈತರ ಹಬ್ಬ ಅಂದ್ರ ಈ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಣ್ಣಿನ ಎತ್ತಿಗೆ ಪೂಜೆ ಮಾಡಿ ಹೊಲಕ್ಕೆ ಹೋಗಿ ಚರಗ ಚೆಲ್ಲ ಬಂದ್ರ ಅದ್ರ ಮಜಾನ ಬೇರೆ ಇರ್ತೈತಿ. ಹೌದ್ರಿ, ಈ ರೈತರ ಕುಲದೇವತೆ ಅಂದ್ರ ಬಹುಮಾತೆ. ಅವಳನ್ನ ಎಷ್ಟು ಪೂಜಿಸಿದ್ರು ಕಡಿಮೆನೆ. ಕೋಟ್ಯಾನು ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕಿದ ಅನ್ನದಾನೇಶ್ವರಿ. ಮತ್ತೆ ರೈತನ ಬೆನ್ನೆಲುಬು ಅಂದ್ರ ಬಸವಣ್ಣ. ಅಂತ ಬಸವಣ್ಣನನ್ನ ಪವಿತ್ರವಾದ ಗರ್ಭದ ಮಣ್ಣಿನಿಂದ ಪೂಜಿಸಿತು ನಮ್ಮ ಹಿಂದೂ ಧರ್ಮದ ಪವಿತ್ರವಾದ ಪರಂಪರೆ. ನಮ್ಮ ಮಣಿ ಕುಲದೇವರು ಬಸವಣ್ಣ, ನೀವು ನಿಮ್ಮ ಕೈಯಾರೆ ತಯಾರಿಸಿದ ಆ ಮಣ್ಣೆತ್ತಿಗೆ ನಾವಿಬ್ರೂ ಸೇರಿ ಭಕ್ತಿ ಭಾವದಿಂದ ಪೂಜೆ ಮಾಡಿ ನಮಿಸೋಣ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದೆಯಣ್ಣ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದೆಯಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದೆಯಣ್ಣ. ಧರ್ಮವ ಬೆಳಗಿದೆಯಣ್ಣ, ಕರ್ಮವ ಕಳೆದೆಯಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಇಂದು ನಮ್ಮ ಮದುವೆಯಾದ ದಿನ, ಅಂದ್ರೆ ವಿವಾಹ ವಾರ್ಷಿಕೋತ್ಸವದ ದಿನ. ನೀವು ಒಂದು ಹುಲ್ಲು ಜೀವಿಗೂ ಕೇಳಲ್ಲ ಬಯಸ್ತು ಅನಾಥಳಾದ ನನಗೆ ಬಾಳಂಡ ಕೊಟ್ಟು ನನ್ನ ತಮ್ಮನನ್ನ ಸ್ವಂತ ನಿಮ್ಮ ಒಡ ಹುಟ್ಟಿದವನಂತೆ ನೋಡಿಕೊಂಡು ನಮ್ಮನ್ನಾಗಿ ಮಡಿಯಲ್ಲಿ ಇರಲು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಜವಾಗ್ಲೂ ನಿಮ್ಮನ್ನ ನಾನು ಪತಿಯಾಗಿ ಪಡಿಬೇಕಾದ್ರೆ ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ಏನೋ. ನನ್ನೊಂದಿಗೆ ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರ ನೋಡಿ ನನ್ನ ಬಾಳಿಗೆ ಆಗಿ ಬಂದು ಇವತ್ತಿಗೆ 5 ವರ್ಷ ಗತಿಸಿದವು. ಇಂಥ ಸುಸಮಯದಲ್ಲಿ ಕಣ್ಣೀರು ಯಾಕೆ ಹುಚ್ಚಿ? ನನ್ನ ಅಳಿಯ ವೀರಭದ್ರನ ಬಿಟ್ಟರೆ ನನಗೆ ಅಣ್ಣ ತಮ್ಮಂದ್ರೆ ಅಂತ ಯಾರೂ ಇಲ್ಲ. ಕೇವಲ ಜೊತೆಗೆ ರಕ್ತ ಹಚ್ಚಿಕೊಂಡು ಹುಟ್ಟಿದ್ರೆ ಮಾತ್ರ ಅಣ್ಣ ತಮ್ಮಂದಿರಲ್ಲ. ಕಷ್ಟ ಸುಖಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಂದಿರ್ತಾರಲ್ಲ, ಅವರೇ ನಿಜವಾದ ಅಣ್ಣ ತಮ್ಮಂದಿರು. ಅಷ್ಟಕ್ಕೂ ನನ್ನ ಅಳಿಯ ವೀರಭದ್ರ ಇವನ್ನೆಲ್ಲ ಮೀರಿಸಿದವನು. ಅಂದರೆ ಈ ಧರ್ಮರಾಯನ ಬಲಗೈ ಬಂಟ ನಮ್ಮೂರಿನ ರೈತ ಹುಲಿ. ಮೆಚ್ಚಿದೆ ಮಾವ ಈ ನಿನ್ನ ಅಳಿಯನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ. 7 ಜನ್ಮ ಅಂತ ಏನಾದ್ರೂ ಇದ್ರ ರಾಮ ಸೀತೆ ಅಂತಿರುವ ನಿಮಗ ಸದಾ ಹನುಮಂತನಂತೆ ಭಕ್ತನಾಗಿ ನಿಮ್ಮ ಸೇವೆ ಮಾಡಬೇಕೆನ್ನುವುದೇ ನನ್ನ ಮನದ ಹೆಬ್ಬಯಕೆ. ಚೇಚೆ, ಎಂತ ಮಾತಾಡ್ತೀಯೋ ಬದ್ರಿ? ಅದೇನೋ ಹೇಳ್ತಾರಲ್ಲ,
ಹೊಟ್ಟೆಲಿರೋ ಮಾತು ಬಾಯಲ್ಲಿ ಬರುತ್ತೆ ಅಂತ. ಬದ್ರಿ, ನಿಮ್ಮ ಮಾವ ನಾನು ನಿನ್ನ ಬಗ್ಗೆನೇ ಇಷ್ಟೋ ತನಕ ಮಾತಾಡಕ್ ಹತ್ತಿದ್ವಿ. ಅಷ್ಟ್ರಾಗ ನೀನ ಬಂದಿ ನೋಡು. ಅಕ್ಕ, ದೇವರಂತ ಈ ನಮ್ಮ ಮಾವನ್ನ ಪಡೆದಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಕ್ಕ. ಮಾವ, ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ತಾಸು ಗಂಟ್ಲೆ ಕೂತಿ ಮಣ್ಣೆತ್ತ ಮಾಡ್ತೀಯಲ್ಲ, ಅವನ ಹೆಂಗಿದ್ರು ಪೂಜೆ ಮಾಡಿ ಹೋದ್ ಹೊಲದಾಗಿಟ್ಟು ಬರೋದೇ ಇರ್ತೈತಿ. ಮತ್ತಾಕ ಅವನ ಅಟ್ಟ ತಿದ್ದಿ ತೀಡಿ ನೀಟಾಗಿ ಹೋಗಿ ಮಾಡ್ಕೋತ ಕುಂದಿರ್ತಿಪ್ಪ. ಭದ್ರ, ಕೇವಲ ಈ ಅಮಾವಾಸ್ಯೆಯನ್ನ ಕಾಟಾಚಾರಕ್ಕೆ ಅನುಭವಿಸ್ತಾರಂತ ತಿಳ್ಕೊಬೇಡಪ್ಪ ತಮ್ಮ. ಇದ್ರ ಹಿಂದ ವೈಜ್ಞಾನಿಕವಾಗಿ ಸತ್ಯವೂ ಐತಿ. ಜ್ಯೇಷ್ಠ ಮಾಸದ ಕಾಲದಾಗ ಬಿಸಿಲಿನಿಂದ ಭೂಮಿ ಕಾದಿರ್ತೈತಿ. ಮಳೆರಾಯನ ಸ್ಪರ್ಶದಿಂದ ಇಂಪಾಗಿ ತಂಪಾಗಿ ಹದವಾಗಿರ್ತೈತಿ. ರೈತ ಮಣ್ಣೆತ್ತು ಮಾಡುವಾಗ ರೈತನ ಬೆರಳುಗಳಿಗೆ ಗೊತ್ತಾಕೈತಿ ಈ ಮಣ್ಣು ಹದ ಆಗೈತೋ ಇಲ್ಲ ಅಂತ. ಅವಾಗ ರೈತ ವಿಚಾರ ಮಾಡ್ತಾನ, ಈ ಭೂತಾಯಿ ಮಡಿಲಿಗೆ ಬೀಜ ಹಾಕ್ಬೇಕೋ ಬೇಡವೋ ಅಂತ. ಈ ಮಣ್ಣಿನ ಹದ ಅರಿಯೋದೇ ಈ ಮಣ್ಣೆತ್ತಿನ ಅಮಾವಾಸ್ಯೆ ವೈಶಿಷ್ಟ್ಯ. ಭದ್ರ, ವೈಶಿಷ್ಟ್ಯ. ವಾಹ್ ಮಾವ, ಈ ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಇಷ್ಟೊಂದು ವೈಶಿಷ್ಟ್ಯ ಐತಂತ ಕರೇನ ನಂಗೆ ಗೊತ್ತಿದ್ದಿಲ್ಪ ಮಾವ. ಅದು ಹೋಗ್ಲಿ, ದಾರಿ ಒಳಗೆ ಬರ್ತಾ ಪೂಜಾರಿ ಭೇಟಿಯಾಗಿದ್ದ. ಅವ ಹೇಳ್ದ, ನಮ್ಮೂರಿಗೆ ಬೇರೆ ರಾಜ್ಯದಿಂದ ಯಾವನೋ ಒಬ್ಬ ದುಷ್ಟ ವ್ಯಕ್ತಿ ಕಾಲಿಟ್ಟಾನಂತ. ಅದಷ್ಟ ಅಲ್ಲದೆ ನಮ್ಮ ಊರಿನ ರೈತರ ತಲೆ ಕೆಡಿಸಿ ತನ್ನಂತ ಸೆಳೆಯಾಕಂತಾನಂತ. ಆ ಹರಾಮ್ಕೋರ್ ಬಡ್ಡಿ ಮಗ ಯಾರಂತ ಕಂಡು ಹಿಡ್ದ ಅವಾಗ ಒಂದು ತಕ್ಕ ಪಾಠ ಕಲಿಸ್ಬೇಕಂತ ಮಾಡೇನೆ. ಬದ್ರಿ, ಕೋಪ ಮೂಗಿನ ತುದಿ ಮೇಲಿರೋದು ಸರಿಯಲ್ಲ. ಒಮ್ಮಿಂದೊಬ್ಬನಿ ಹೊಡೆದಾಡಲು ಹೋಗೋದು ತಪ್ಪು. ತಾಳು ಭದ್ರ, ತಾಳು. ತಾಳಿದವನು ಬಾಳಿಯಾನಂತ ಬಲ್ಲವ್ರು ಹೇಳ್ಯಾರ. ಒಂದೇ ತುತ್ತಿಗೆ ಹಳ್ಳ ಕಡಿಬಾರದು. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬಾರದಪ್ಪ, ಮತ್ತೆ ಬಾರದು. ಮಾವ, ನಿಮ್ಮ ನ್ಯಾಯ ನೀತಿ ಧರ್ಮಕ್ಕೆ ಈ ಊರಿನಲ್ಲಿ ಯಾವನಾದ್ರೂ ಅನ್ಯಾಯವೆಸಗಲು ಮುಂದಾಗುತ್ತಾದ್ರ ಅವನ ಎದೆ ಬಗಿದು ಬಿಸಿ ರಕ್ತ ಕುಡಿತೀನಿ. ಭದ್ರ, ನೀನು ಅಂದುಕೊಂಡಂಗೆ ಏನೂ ಆಗೋದಿಲ್ಲ. ಈ ನಮ್ಮೂರಿನ ರೈತರ ಒಗ್ಗಟ್ಟು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ನಮ್ಮೂರಿನ ರೈತರ ಒಮ್ಮತದಿಂದ ನಮ್ಮೂರಿಂದ ಚುನಾವಣೆಯನ್ನ ಬಹಿಷ್ಕಾರ ಹಾಕಿದ್ದೀವಿ. ಅಷ್ಟೇ ಅಲ್ದ, ನಾವೆಲ್ಲರೂ ಅಣ್ಣ ತಮ್ಮಂದ್ರೆಂದು ಜಾತಿ ಮತ ಭೇದ ಪಂಥವಿಲ್ಲದೆ ಅಣ್ಣ ತಮ್ಮಂದ್ರಾಗಿ ಬಾಳ್ತಾ ಇದ್ದೀವಿ. ಅದಷ್ಟೇ ಅಲ್ಲೋ ಭದ್ರ, ನಮ್ಮೂರ ಸಾರಾಯಿ ಗುಟ್ಟ ಮುಕ್ತ ಗ್ರಾಮ ಎಂದು ಸುತ್ತು 10 ಊರಾಗ ಈ ನಮ್ಮ ಊರಿನ ಹೆಸರನ್ನ ಕೊಂಡಾಡಕತ್ತಾರಪ್ಪ, ಕೊಂಡಾಡಕತ್ತಾರ. ಮಾವ, ನೀನು ಧರ್ಮದ ಕಟ್ಟೆಯಲ್ಲಿ ಕುಳಿತು ಸಮಾಜ ಕಡೆಯಲ್ಲಿ ನ್ಯಾಯವನ್ನ ತೂಗ್ತಿ ಅಂತ ಹೇಳಿ ಈ ನಮ್ಮೂರ ತಾಲೂಕಾಗ ಹೆಸರುವಾಸಿ ಆಗೈತೆ ಮಾವ. ತಾಲೂಕಿನಾಗ ಹೆಸರುವಾಸಿ ಆಗೈತಿ. ಕಾನೂನನ್ನ ತಲೆ ಮೇಲೆ ಹೊತ್ತು ಸಮಾನತೆಯಿಂದ ನ್ಯಾಯ ನೀಡುವ ನಿನಗ ಪ್ರತಿಯುತ್ತರಿಸುವ ಬಂಡಿ ಬಡ್ಡಿ ಮಕ್ಕಳು ಹುಟ್ಟಿದರು. ಅವರ ಬಿಸಿ ರಕ್ತ ಕುಡಿತೀನಿ. ನಾನು ಸುಮ್ಮನಿದ್ದರೆ ಸಾತ್ವಿಕ, ಸಿಡಿದೆದ್ದರೆ ಗೆದ್ದ ರೈತ ಹುಲಿ. ನೋಡು ಭದ್ರ, ನೀನು ಅಂದುಕೊಂಡಂತೆ ಏನೂ ಆಗೋದಿಲ್ಲ. ಆಗೋದಕ್ಕೆ ಈ ಧರ್ಮರಾಯ ಬಿಡುವುದಿಲ್ಲ. ಇವತ್ತ ಮಣ್ಣೆತ್ತಿನ ಅಮಾವಾಸ್ಯೆ ಐತಿ. ಕೆಟ್ಟದನ್ನ ಮಾತಾಡಬಾರ್ದು, ಕೆಟ್ಟದನ್ನ ಕೇಳಬಾರ್ದು, ಕೆಟ್ಟದನ್ನ ಮಾಡಲೂಬಾರದು. ಅದು ಅಲ್ದ, ಇವತ್ತು ನಿಮ್ಮ ಅಕ್ಕಂದು ನಂದು 5ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಆಯ್ತು. ಎಲ್ಲರೂ ಸಂತೋಷದಿಂದ ಆಚರಿಸೋಣ. ಅಯ್ಯಯ್ಯೋ ಮಾವ, ಮರ್ತೇ ಬಿಟ್ಟಿದ್ದೆ. ಅಕ್ಕ, ಮಾವ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಈ ನಿಮ್ಮ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ನಿಮ್ಮಿಬ್ಬರಿಗೂ ಆ ಭಗವಂತ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನ ಕೊಟ್ಟು ಕರುಣಿಸ್ಲಿ ಅಂತೇಳಿ ನಾನು ಆ ಜಡೇಶ್ವರನಲ್ಲಿ ಬೇಡಿಕೊಳ್ತೀನಿ. ಮಾವ ಅಳಿಯ ಕೂಡಿ ಬರೀ ಮಾತಿನ್ಯಾಗ ಆಚರಿಸಿ ಮುಗಿಸ್ತಿರೋ ಅಥವಾ? ಅಕ್ಕ ಅಕ್ಕ ಅಕ್ಕ, ಈ ವರ್ಷ ನಿಮ್ಮ 5ನೇ ವರ್ಷದ ಮದುವೆ ವಾರ್ಷಿಕೋತ್ಸವನ್ನ ತೋಟದ ಮನೆಯಾಗ ಧಾಮ್ ಧೂಮ್ ಅಂತ ಮಾಡ್ಬೇಕಂತೇಳಿ ಎಲ್ಲ ತಯಾರಿಯನ್ನು ಮಾಡೀನಿ. ಅದಷ್ಟ ಅಲ್ದ, ಈ ಸಲ ನನ್ನ ಕಡೆಯಿಂದ ನಿನಗ ಒಂದು ವಿಶೇಷವಾದ ಕಾಣಿಕೆ ಕೊಡ್ಬೇಕಂತ ಮಾಡೀನಿ. ಏನಪ್ಪ ಅದು ವಿಶೇಷ ಕಾಣಿಕೆ? ಅಕ್ಕ, ಅದನ್ನ ನಾ ಈಗ ಮೊದಲ ಹೇಳಿಬಿಟ್ನೆ ಅಂದ್ರ ಅದ್ರ ಕುತೂಹಲನ ಹೋಗ್ಬಿಡ್ತೈತಿ ಮಾವ. ಮತ್ ನಾನು ನಿನಗೆ ಅದನ್ನ ಹೇಳಿದ್ನಲ್ಲ, ಆ ಕಾಣಿಕೆ ಕೊಡೋದು ಅದನ್ನ ತಯಾರು ಮಾಡ್ಸಂತ. ತಯಾರಾಗೈತಿಲ್ಲ ಕೇಳಿ ಇಲ್ಲ? ಹಾ, ಇದೀಗ ತಾನೇ ಫೋನ್ ಮಾಡಿ ಕೇಳಿದೆ. ಎಲ್ಲ ರೆಡಿ ಆಗಿದೆ ಅಂತ ಹೇಳಿದ್ದಾರೆ.
ನೀನು ಬೇಗ ತೋಟಕ್ಕೆ ಹೋಗಿ ಎತ್ಕೊಳ್ಳೋಣ ಕಟ್ಟಿ ಪ್ಯಾಟಿಗೆ ಹೋಗಿ ಆ ಕಾಣಿಕೆ ತಗೊಂಡು ಬಂದ್ ಬಾ. ಸರಿ ಸರಿ ಮಾವ, ನೀವು ಲಘು ರೆಡಿ ಆಗ್ರಿ. ಅಯ್ಯೋ ಇವ್ರಿಬ್ರು ಮಾತಾಡೋದು ನೋಡಕತ್ತೀರ, ನನಗಿನ್ನ ಕಾತ್ರ ಹೆಚ್ಚಾಗಕತ್ತೀರಿ. ಹಂಗಾದ್ರ ನಿಮ್ಮಿಬ್ಬರಿಗೂ ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ. ಏನದು ಯಶೋದ? ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಅದನ್ನ ಮೊದಲ ಹೆಂಗ್ ಹೇಳಕತ್ತಿ, ನಿಮ್ ಗಿಫ್ಟ್ ಬಂದ ನಂತರ ಹೇಳ್ತೀನಿ. ಅಯ್ಯೋ ಸರಿ ಬಿಡಕ್ಕ ಮಾವ, ನಾನು ತೋಟಕ್ಕೆ ಹೋಗಿ ಎತ್ತುಗಳನ್ನ ಕಟ್ಟಿ ಹಾ ಪ್ಯಾಟಿಗೆ ಹೋಗಿ ಅದನ್ನ ತಗೊಂಡ ಬರ್ತೀನಿ ಆ ಕಾಣಿಕೆನ. ಹಾ ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮನ್ನೊಂದು ಮಾತು ಕೇಳ್ಬೇಕಂತ ಮಾಡಿದ್ನಿ. ಕೇಳು ಭದ್ರ, ಧಾರಾಳವಾಗಿ ಕೇಳು. ಯಾವ ಮಾತಂತ ಕೇಳು. ಕೇಳಿದ್ರ ಬೈಬಾರ್ದು ಮತ್ತು. ನಿನ್ನ ಯಾಕೆ ಬೈಲು ಪುಣ್ಯಾತ್ಮ? ಬಡದ್ರಿ ಅಂದ್ರ ಅಯ್ಯೋ ಪುಣ್ಯಾತ್ಮ, ನಿನ್ನ ಯಾಕೆ ಬಡಿಲು? ಕೇಳ ಹಂಗಾರ ಕೇಳು ಪುಣ್ಯಾತ್ಮ. ಮಾವ, ನಿಮ್ದು ಮದುವೆಯಾಗಿ 5 ವರ್ಷ ಆಯ್ತು. ಹೌದು, 5 ವರ್ಷ ಆಯ್ತು. ಇವತ್ತ ಮದುವೆ ವಾರ್ಷಿಕೋತ್ಸವ ಐತಿ ನಮ್ದು. ಗೊತ್ತಾಯ್ತಪ್ಪ. ಹಾ ಆನಂದವಾಗಿದ್ದೀರಿ, ಸುಖ ಸಂತೋಷದಿಂದ ನೆಮ್ಮದಿಯಿಂದ ಇದ್ದೀರಿ, ಹೌದು. ಹಾಡ್ತೀರಿ, ಕುಣಿತೀರಿ. ಹೌದು, ಗಂಡ ಹೆಂಡತಿ ಅಂದ್ಮೇಲೆ ಅನ್ಯೋನ್ಯವಾಗಿ ಇರ್ಬೇಕಲ್ವೇ? ನಿಮ್ಮ ಅಕ್ಕ ನಾನು ಹಾಗೆ ಇದ್ದೀವಿ. ಮತ್ತೆ ಈ ಮನೆಯೊಳಗ ನಾವೊಬ್ಬ ಒಂಟಿ ಪಿಶಾಚಿ ನಿಮ್ ಕಣ್ಣಿ ಕಾಣಕತ್ತಿಲ್ಲನ? ನೀ ಆ ವಿಚಾರ ಹೇಳ್ತಾ ಇದ್ದೀಯಾ? ನಾನು ನಿನ್ನೆ ಎಲ್ಲ ಹಿರಿಯರಿಗೆ ಹೇಳಿನಿಪ್ಪ, ಎಲ್ಲಾರೆ ಚಲೋ ಕನ್ಯಾ ಇದ್ರ ನೋಡಂತ ಹೇಳಿನಿ. ಈ ಮೇ ತಿಂಗಳದಾಗ ನಿಂದು ಮದುವೆ ಮಾಡಿ ಮುಗಿಸ್ತೀನಿ. ಯಪ್ಪ ನಾ ಅದನ್ನ ಕೇಳಿಲ್ಲ ಮರ, ನನ್ನ ಮದುವೆ ವಿಷಯ ನಾ ಕೇಳಿಲ್ಲ. ಯಾವ ವಿಷಯಪ್ಪ? ನಿಮ್ಮಿಬ್ಬರದು ಮದುವೆಯಾಗಿ 5 ವರ್ಷ ಆಯ್ತು. ಇನ್ನೂ ಆದ್ರೂ ಈ ನಿಮ್ಮ ಅಳಿಯನ ಕೈಯಾಗ ಒಂದು ಮುದ್ದಾದ ಸೊಸೆಯನ್ನು ಅಥವಾ ಒಬ್ಬ ಮುದ್ದಾದ ಅಳಿಯನ್ನು ಕೊಡಬೇಕು ಅಂತ ನಿಮಗೆ ಇನ್ನೂವರೆಗೆ ಅನ್ಸ ಇಲ್ವಾ? ಯಶೋದ, ಯಾರು ಇಲ್ಲದ ಈ ಸುಸಮಯದಲ್ಲಿ ಈ ನಿನ್ನ ನಲ್ಲನ ಜೊತೆ ಹಾಡಿ ಕುಣಿಯಬಾರದೆ ನನ್ನಲ್ಲೇ? ಇದಕ್ಕೇನು ಕಡಿಮೆ ಇಲ್ಲ ನೋಡು. ಹಬ್ಬದ ಅಡಿಗೆ ಮಾಡೋದು ಇನ್ನೂ ನಂದ ಬಾಕಿ ಐತಿ. ಬರ್ತೀನಿ. ಈ ನಿನ್ನ ವಯ್ಯಾರದ ಮೈ ಮಾಟ, ಮಲ್ಲಿಗೆ ಬಳ್ಳಿಯಂತೆ ಬೆಳಕುತ್ತಿರುವ ಈ ನಿನ್ನ ಸೊಂಟ, ಗುಲಾಬಿಯ ಪೊಕಳೆಯಂತೆ ಹೊಳೆಯುತ್ತಿರುವ ಆ ನಿನ್ನ ಕೆಂದುಟಿಯನ್ನು ನೋಡಿದರೆ ನನಗೆ ಮತ್ತೆ ಮತ್ತೆ ಮುದ್ದಿಸಬೇಕೆನ್ನೋ ಆಸೆ ಆಗ್ತಾ ಇದೆ ಕಣೆ. ಬೇಗನೆ ಈ ನಿನ್ನ ನಲ್ಲನ ಮನಸ್ಸು ತಣಿಸಬಾರದೆ ನನ್ನಲ್ಲೇ? ಬ್ಯಾಡಂದ್ರೆ ನೀವೆಲ್ಲಿ ಬಿಡ್ತೀರಿ? ಆತಾತು, ಇಬ್ರು ಸೇರಿ ಹಾಡ್ ಹಾಡಿ ಆನಂದಿಸಿರು. ಹಾ ಬಾ ಹಂಗಾದ್ರೆ. ಜಿಂಗ್ ಜಿಂಗಾಲೆ ಮಿಂಚು ಬೆಳ್ಳಿ ಬಂಡೋಲೆ, ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಅರೆ ಜಿಂಗ್ ಜಿಂಗಾಲೆ ಮಿಂಚು ಬೆಳ್ಳಿ ಬಂಡೋಲೆ, ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಪದಕಾನ ತೊಡಿಸೋಳೆ, ಗಮಕಾನ ಹಾಡ್ಯಾಳೆ. ಅರೆ ಜಿಂಗ್ ಜಿಂಗಾಲೆ ನಿನ್ನ ಆಸೆ ಬೆಂಡೋಲೆ, ಮುತ್ತು ಮುತ್ತಿನಂಬಾರಿ ನಿನ್ನ ಬಾಳ ರಂಗೋಲೆ. 16 ಎಳೆ ಬಾಳೆ ಅಪರಂಜಿ ಸರಮಾಲೆ. ಅಂಜೂರವೇ ಬಾಯಾರಿದೆ, ಅಚ್ಚು ಬೆಲ್ಲ ಚಪ್ಪರಿಸು ಮನಸಾಗಿದೆ. ಜೇನ ಬಿಂದಿಗೆ ನಾ ತುಂಬಿ ತರುವೆನು, ಜೀವದಣಿಯದ ಆನಂದ ಕೊಡುವೆನು. ವಾರೇವಾ ಪ್ರೇಮ ಸಖಿ ಬಾಬಾರೆ ಪಂಚಮುಖಿ, ಹಸಿರೂರ ಬೀದಿಯಲ್ಲಿ ಚೆಲ್ಲುವೆ. ಹೂವೇಕೆ ನಾನಿರಲು, ಹಸಿರೇಕೆ ನೀನಿರಲು, ಜೋಡಿ ಕಟ್ಟ ವಯಸ್ಸಿರಲು. ಅರೆ ಜಿಂಗ್
ಜಿಂಗಾಲೆ ಮಿಂಚೋ ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನಂಬಾರೆ ನಂಗೆ ಹೊತ್ತು ತಂದೋಳೆ. 16 ಎಳೆ ಬಾಳೆ ಅಪರಂಜಿ ಸರಮಾಲೆ. ಯಶೋದ, ನಾನು ಪಂಚಾಯತಿ ಕಡೆಗೆ ಹೋಗಿ ಬರ್ತೀನಿ. ನೀನು ಸ್ವಲ್ಪ ಮನೆ ಕಡೆ ಜೋಪಾನ. ಯಾಕೋ ಇವತ್ತು ನಿನ್ನನ್ನು ನೋಡಿದ್ರೆ ಬಿಟ್ಟು ಹೋಗೋಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ಹೌದಾ, ಆಯ್ತು ರೀ, ನೀವು ಬರೋದಕ್ಕೆ ನಾ ಎಲ್ಲ ಸಜ್ಜು ಮಾಡಿರ್ತೀನಿ. ಹಾ, ನಾನು ಬೇಗ ಹೋಗಿ ಬೇಗ ಬರ್ತೀನಿ. ಸರಿ ರೀ. هل هيا ورك بيت جم تمام ترقر دينا قردين تلانگ توم كبا چڑا 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 تلانگ توم تا دينا قردين ديم ترقر ترقر ديم تا ديم تا غنا 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 ಭುವನ ಹರವೋ ಮೃತ್ಯುಂಜಯಾಯ ವಿಶ್ವೇಶ್ವರಾಯ ಸರ್ವೇಶ್ವರ ಆಸೆಗಳಿಗೆ ಅಂತ್ಯವಿಲ್ಲ, ಕನಸುಗಳಿಗೆ ಕಾಸಿಲ್ಲ, ಸಮಸ್ಯೆಗಳಿಗೆ ಪರಿಹಾರ ಇಲ್ಲ, ಕಷ್ಟಗಳಿಗೆ ಕಣ್ಣಿಲ್ಲ, ಹುಟ್ಟಿದ ಮೇಲೆ ಸಾವು ಬರದೇ ಇರಲ್ಲ. ಆ ಸಾವು ಬರದೊಳಗಾಗಿ ಒಂದೇ ಒಂದು ಸಾರಿ ಯಶೋದಳ ಎದೆ ಅಮಚಿ ಹಬ್ಬಬೇಕೆಂಬ ಹೆಬ್ಬೈಕೆ ನನ್ನದು. ಈ ಬಯಕೆಯನ್ನು ಇಂದು ಈಡೇರಿಸಿಕೊಳ್ಳಲೇಬೇಕು. ನನ್ನ ಕಾಮ ಎಂಬ ಬತ್ತಳಿಕೆಗೆ ಕ್ರೋಧ ಎಂಬ ಬಾಣ ಹುಡಿನಿ ಅಂದ ಮೇಲೆ ಏನೇ ಆಗಲಿ, ಯಾರೇ ಎದುರು ಆಗಲಿ, ಇವತ್ತು ಯಾರಿದ್ದೀರಾ ಮನೆಯಲ್ಲಿ? ಯಾರು? ಓಹೋ, ಗೌಡ್ರು ಬನ್ನಿ. ಮನೆಯಲ್ಲಿ ಯಾರು ಇಲ್ಲ, ಕುಳಿತುಕೊಳ್ಳಿ. ಅವರಿಗೆ ಫೋನ್ ಮಾಡಿ ಬಾ ಅಂತ ಹೇಳ್ತೀನಿ. ಅವರಿಗೆ ಫೋನ್ ಮಾಡಿ ಕರೆಸುವಂತ ಅವಶ್ಯಕತೆ ಇಲ್ಲ ಯಶೋಧಾದೇವಿಯವರೇ. ಮತ್ತೆ ರಂಬೆ, ಊರ್ವಶಿ, ಮೇನಕೆ, ಕಿಲೋತ್ತಮೆ, ಸ್ವಯಂ ಪ್ರಭೆ, ಚಿತ್ರಲೇಖೆ, ಸದಾ ಮಧುರ, ಇವರೆಲ್ಲ ಇಂದ್ರನ ಆಸ್ಥಾನದಲ್ಲಿ ರೂಪವಂತ ವಿಲಾಸಿಯರು. ಆದರೆ ಈ ಕನಸುಗಾರನ ಲೋಕದಲ್ಲಿ ಅವರೆಲ್ಲರ ರೂಪವನ್ನ ಮೀರಿಸುವಂತ ರೂಪವತಿ ಅಂದ್ರೆ ನೀನೇ. ನನ್ನ ಚೆಲುವಿನ ಚಿತ್ತಾರಿಯಾದ ನಿನ್ನನ್ನ ಒಂದು ಸಾರಿ, ಒಂದೇ ಒಂದು ಸಾರಿ ಏಕಾಂಗಿಯಾಗಿ ನೋಡಲು ಬಂದಿದ್ದೇನೆ ಯಶೋಧ. ಲೋಫರ್, ಮಾತನಾಡಲು ಬಾಯಿ ಇದೆ ಅಂತ ರಿವಾಜು ಬಿಟ್ಟು ಮಾತನಾಡಿದ್ರೆ ನನ್ನ ಕಾಲಲ್ಲಿರೋ ಚಪ್ಪಲಿಗೆ ಹೇಸಿಗೆ ಹಚ್ಚಿ ಹೊಡಿಬೇಕಾಗತ್ತೆ. ಎಚ್ಚರ! ಎಚ್ಚರ!
ನನಗೆ ಎತ್ತರ ಹೇಳುವ ಬೆಪ್ಪ ಹೆಣ್ಣೆ, ಯಾರು ಇರದ ಈ ಸಮಯದಲ್ಲಿ ನನ್ನೊಂದಿಗೆ ಕೈ ಕುಳಿಸಿದರೆ ನಿನ್ನ ಕೈಯಲ್ಲಿ ಕೂಸು ಕೊಡುತ್ತೇನೆ. ಹಾಗೇನಾದ್ರೂ ಆದ್ರೆ ಆ ನಿನ್ನ ಗಂಡ ಧರ್ಮರಾಯನೊಂದಿಗೆ ಎಷ್ಟು ರಾತ್ರಿ ಕಳೆದಿರುವೆ, ಅದೆಷ್ಟು ಹಾಸಿಗೆ ಬದಲಾಯಿಸಿದರು, ಒಂದು ಹುಳವು ಹುಟ್ಟದ ನಿನ್ನ ಹೊಟ್ಟೆಯಲ್ಲಿ ಒಂದೇ ಒಂದು ಸಾರಿ ನನ್ನೊಂದಿಗೆ ಮೆಲ್ಲನ ಹೊಂದಿದರೆ ನಿನ್ನ ಬಂಜಿತನಕ್ಕೆ ಗಂಜಿ ಕೊಡುವೆ. ಏನಂತೀಯ? ಚಪ್ಲಿ ತೆಗೆದು ಮೋತಿ ಕೆತ್ತುವಂಗ ಹೊಡಿಬೇಕು ಅಂತೀನಿ. ಅವಿವೇಕಿ, ರಾಮಾಯಣದಲ್ಲಿ ಸೀತಾಮಾತೆಯ ಶಾಪದಿಂದ ಇಂದಿಗೂ ಪಾಲ್ಗುಣಿ ನದಿಯು ಅಂತರ್ಮುಖಿಯಾಗಿದೆ. ಸೀತಾಮಾತೆಯ ಶಾಪದಿಂದ ಹಸು ಹುಲ್ಲಿನೊಂದಿಗೆ ಮುಸುರಿ ತಿನ್ನುವಂತಾಗಿದೆ. ನೋಡ, ಇನ್ನೊಂದು ಮಾತನಾಡಿದ್ರೆ ನಾನ್ ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಮೋತಿ ಕೆತ್ತು ಹಾಗೆ ಹೊಡೆಯೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋದ್ರೆ ಸರಿ. ಇಲ್ಲ ಹೋದ್ರೆ ಕತ್ತು ಕತ್ತರಿಸಿ ಸ್ಮಶಾನ ಸೇರ್ತಿ ಜೋಕೆ. ಜೋಕೆ ಬಣ್ಣ ಬಳಿದ ಚಿತ್ತಾರದ ಗೊಂಬೆ, ರಾವಣನಿಗೆ ಕಾಮಾಸುರ ಅಂತ ಕರಿತೀಯಲ್ಲ, ಅದೇ ರಾಮಾಯಣದಲ್ಲಿ ನಳಕೊಂಬ ಎಂಬ ರಾಜನ ಹೆಂಡತಿ, ಬಹಳ ರೂಪವತಿಯಾದ ಉಪರಂಬೆ ಎಂಬವಳು ಪರಾಕ್ರಮಿ ಉದಾರಶೀಲವಂತನಾದ ರಾವಣನನ್ನು ಮೋಹಿಸಲು ಹೋದಾಗ ಅವಳಿಗೆ ತಿದ್ದಿ ಬುದ್ಧಿ ಹೇಳಿ ಮರಳಿ ಕಳಿಸಿದ ಆ ರಾವಣ. ಆದರೆ ಅಷ್ಟೊಂದು ಶೀಲವಂತನಾದ ರಾವಣ ಸೀತಾಳ ವಿಷಯದಲ್ಲಿ ಹೇಗೆ ಬದಲಾದನು? ಹಾಗೆ ಈ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದಾನೆ ಈ ಅಗ್ನಿಗೌಡ. ಋತುಮಾಸವಿಲ್ಲದೆ, ಹಸಿರು ಬಾಣಂತಿಲ್ಲದೆ, ಮಗುವಿಗೆ ಮಲೆ ಹಾಲಿನ ರೂಪದಲ್ಲಿ ಶಕ್ತಿಯನ್ನು ಹರಿಸಿ ತಿಂಗಳಲ್ಲಿ 30 ದಿನವು ಸಿದ್ಧನಾಗಿರುವನು ಈ ಗಂಡಸು. ಯಾರಿಲ್ಲದ ಸಮಯನ ನೋಡಿ ಮನೆಗೆ ನುಗ್ಗಿದ್ದೀಯಲ್ಲ, ನೀನು ಒಬ್ಬ ಗಂಡಸ. ಗೌಡ, ಈ ಆರ್ಯ ಗರತಿಯನ್ನ ಮುಟ್ಟಿ ವಿನಾಶವಾಗಬೇಡ. ದ್ವಾಪರ ಯುಗದಲ್ಲಿ ದ್ರೌಪದಿಯನ್ನ ಕೆಣಕಿ ದುರ್ಯೋಧನ ಹತನಾದ. ತ್ರೈತ್ರ ಯುಗದಲ್ಲಿ ಸೀತಾ ಮಾತೆಯನ್ನ ಅಪಹರಿಸಿ ರಾವಣ ನಾಶವಾದ. ಎಷ್ಟೋ ದೇವತಾ ಸ್ತ್ರೀಯರನ್ನ ಕೆಣಕಿ ರಾಕ್ಷಸರ ವಂಶ ಸರ್ವನಾಶವಾಯಿತು. ಈ ಕಲಿಯುಗದಲ್ಲಿ ನನ್ನಂತ ಹೆಂಗಳೆಯರ ಮಾನ ಹರಾಜು ಮಾಡಲು ಹೋಗಿ ಸುಡುಗಾಡು ಸುಡುಗಾಡು ಸೇರ್ಬೇಡ. ಹುಚ್ಚು ಹೆಣ್ಣೆ, ಅವು ಧರ್ಮದ ಯುಗಗಳು, ಕೊನೆಗೆ ಧರ್ಮಕ್ಕೆ ಜಯಿತ್ತು. ಆದರೆ ಇದು ಕಲಿಯುಗ, ಕಲಿಕಾಲ. ಇಲ್ಲಿ ಅನ್ಯಾಯ ಅತ್ಯಾಚಾರ ಮಾಡಿದವರಿಗೆ ಮಾತ್ರ ಜಯ, ಹೊರತು ಸಾತ್ವಿಕರಿಗಲ್ಲ. ಯಶೋದ, ಈ ನಿನ್ನ ಚಿತ್ರದ ಗೊಂಬೆಯು ನನ್ನ ಹೃದಯ ಕೆರೆದು ಕೆರೆದು ಮಾಯದಂತ ಹುಣ್ಣ ಮಾಡಿದ ಆ ನಿನ್ನ ರೂಪ, ಚಂದ್ರನಂತೆ ಹೊಳೆಯುವ ಈ ನಿನ್ನ ಮುಖ, ದಾಳಿಂಬೆ ಹಣ್ಣಿನಂತಿರುವ ಆ ನಿನ್ನ ಹಲ್ಲು, ಮಾವಿನ ಹೋಳಿನಂತಿರುವ ಆ ನಿನ್ನ ಕಣ್ಣುಗಳು ನೋಡುತ್ತಿದ್ದಂತೆ ಓಡಿ ಬಂದು ಬಿಗಿದಪ್ಪಿಕೊಳ್ಳಬೇಕೆನಿಸುತ್ತಿದೆ. ಆ ನಿನ್ನ ಶಂಡ ದಂಡನಿಂದ ನಿನಗ ಆಸೆ ಆಕಾಂಕ್ಷೆಗಳು ಈಡೇರ ಸಾಧ್ಯವಿಲ್ಲ ಅಂದಾಗ ಸಿಕ್ಕ ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿ ಸುಖ ಏನೆಂಬುದು ನಿನ್ನ ದೇಹಕ್ಕೆ ತೋರಿಸುವೆ. ಈ ನಿನ್ನ ದೇಹದ ರುಚಿ ಉಣ್ಣಲು ಕಾದಿರುವನು ಈ ಅವತಾರ ಪುರುಷ ಅಗ್ನಿಗೌಡ. ಲುಚ್ಚು, ನನ್ನ ಮನೆಗೆ ನುಗ್ಗಿ ನನ್ನನ್ನೇ ಹಾದರ ಮಾಡಲು ಕರಿತೀಯೇನೋ ಮಾಡುಗೆಟ್ಟ ಮಗನೇ. ನೋಡ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಬಂದ ದಾರಿಗೆ ಮರಳಿ ಹೊರಟು. ಹೊರಟು ಹೋಗಲು ಬಂದಿಲ್ಲ ಯಶೋದ. ಈ ನಿನ್ನ ಸೌಂದರ್ಯ ರಾಶಿಗೆ ಮಾರು ಹೋಗಿದ್ದ ನಿನ್ನನ್ನು ಬಿಟ್ಟು ಹೋಗುವುದು ಕಷ್ಟದ ಮಾತು. ನೀನಾಗಿ ಒಪ್ಪಿಕೊಂಡರೆ
ಕತ್ತಲಲ್ಲಿ ತೋರಿಸುವೆ ಪ್ರಣಯದಾಟ. ಹೋರಾಡಿದರೆ ಹುಟ್ಟಿರುವ ಸೀರೆಯ ನೀರಿಗೆ ಬಿಚ್ಚಿ ಹಗಲಿನಲ್ಲಿ ತೋರಿಸುವೆ ಈ ರಸಿಕನೆ ಕಾಮದಾಟ. ಗೌಡ, ಈ ನಾರಿಯನ್ನ ಕೆಣಕಬೇಡ. ಸುಮ್ಮನೆ ಕಾಲ್ ಕೀಳು ಇಲ್ಲಿಂದ. ಇಲ್ಲವಾದ್ರೆ ನನ್ನ ತಮ್ಮ ಭದ್ರನನ್ನ ಕೂಗಿ ಕರೆದು ನಿನ್ನ ದೇಹವನ್ನೇ ಇವಾಗ ಮಾಡಿಸಬೇಕಾಗತ್ತೆ. ಹುಷಾರ್! ಅವಳು ಬರುವಾಗ ನಿನ್ನನ್ನು ಹೊತ್ತೊಯ್ದು ನನ್ನ ಬೈಕನ್ನು ಈಡೇರಿಸಿಕೊಳ್ಳದಿದ್ದರೆ ನಾನು ಮೀಸುವಂತ ಗಂಡಸೇ ನಾನಲ್ಲ. ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಮಾನ ಮಾತ್ರ ಕಳೆದುಕೊಳ್ಳಲ್ಲ. ಆ ರೀತಿ ನನ್ನ ಮೈ ಮೇಲೆ ಬಂದದ್ದೇ ಆದ್ರೆ ಮೂಳೆ ಮಾಂಸ, ರಕ್ತಕ್ಕೆ ಹತ್ತಿದ ಚರ್ಮದ ಹೊದಿಕೆ ಈ ನನ್ನ ದೇಹದ ಬದಲು ನಿನಗೆ ನನ್ನ ಹಣ ಸಿಗುತ್ತೆ. ಎಚ್ಚರ! ನನಗೆ ಎತ್ತರಿಕೆ ಭಯದ ಗಂಟೆ ಬಾರಿಸಿ ಪಾಠ ಹೇಳಿಕೊಡೋಣ. ಪೂಜಾರಿ ಹೆಣ್ಣೆ ಬಾರೇ ಚೆನ್ನಾಲಿ. ಬೇಡ, ನನ್ನ ಮುಟ್ಟಬೇಡ. ಹತ್ರ ಬಂದ್ರೆ ನಿನ್ನ ಕುತ್ತಿಗೆಯನ್ನೇ ಕತ್ತರಿಸ್ತೀನಿ. ಹೋಗು, ಹೋಗು. ಓ ಸರ್, ಸಮಯಕ್ಕೆ ಬನ್ನಿ. ಈ ನಿನ್ನ ಬಂಡ ಬೆದರಿಕೆ ಹೆದರಿ ಹೆದರುಗುಣಲ್ಲ ಈ ಗೌಡ. ಜಡ ಇರುವ ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ಇನ್ನು ಈ ಮೀಸುವಂತ ಗಂಡಸು ನಾನು. ನನಗೆಷ್ಟಿರಬಾರದು ಗೆದ್ದು ನನ್ನನ್ನು ಅಪ್ಪಿಕೊಳ್ಳುವ. ನನ್ನ ಮುಟ್ಬೇಡ. ಈ ನಿನ್ನ ಸೌಂದರ್ಯ ನನಗೆ ದಕ್ಕದೆ ಹೋದರೆ ನೀನು ಈ ಭೂಮಿ ಮೇಲೆ ಬದುಕಿದ್ದರೆ ಈ ನಿನ್ನ ರೂಪ ಕೂಗಿ ಕೂಗಿ ಕರೆದು ನನ್ನ ಹೃದಯ ಗಾಯ ಮಾಡುತ್ತದೆ. ಆ ರೀತಿಯಾಗಬಾರದೆಂದರೆ ನೀನು ಈ ಭೂಮಿ ಮೇಲೆ ಬದುಕಿರಲೇಬಾರದು. ಸಾವು ಬಂದರೂ ಸೆರಗು ಹಾಸಲಾಳರಂತೆ. ಕಣ್ಣಿಟ್ಟ ಹೆಣ್ಣನ್ನು ಸತ್ತ ಮೇಲೆ ಮುತ್ತು ಕೊಟ್ಟು ತೃಪ್ತಿ ಪಡುವ ಕೆಟ್ಟ ಗಂಡ ಜಾತಿ ಕಣ್ಣಿನದು. ಏನಂದೆ? ಗರತಿಯಾಗಿ ಬಾಳ್ತಾಳಂತೆ. ಗರತಿಯಾಗಿ
ನಿನಗೆ? ಏನಿದು ರಕ್ತ? ಯಶೋದ, ಏನಾಯ್ತು ನಿನಗೆ? ಯಾಕೆ ಈ ರೀತಿ ಬಿದ್ದಿದೀಯಾ? ಏನಾಯ್ತು ಹೇಳು ಯಶೋದ, ಹೇಳು ಯಶೋದ. ನಾನೀಗ ಆಸ್ಪತ್ರೆಗೆ ಬರೋ ಪರಿಸ್ಥಿತಿಯಲ್ಲಿ ಅಮ್ಮ. ಯಶೋದ, ಹಾಗನ್ಬೇಡ ಯಶೋದ, ಹಾಗನ್ಬೇಡ. ನಿನ್ನನ್ನು ಬಿಟ್ಟು ಬಾಳುವ ಶಕ್ತಿ ನಿನ್ನ ಧರ್ಮರಾಯನಿಗಿಲ್ಲ ಯಶೋದ. ಬೇಡ ಯಶೋದ, ನಡೆ, ಆಸ್ಪತ್ರೆಗೆ ಹೋಗೋಣ, ನಡೆ. ನಿನ್ನ ಈ ಕೃತ್ಯಕ್ಕೆ ಯಾರು ಕಾರಣ ಹೇಳು ಯಶೋದ, ಹೇಳು. ಬೇಡರಿ, ಅದೊಂದು ನಮ್ಮ ಮಾತ್ರ ಕೇಳಬೇಡಿ ಯಶೋದ. ಹೇಳದಿದ್ದರೆ ನಿನಗೆ ನನ್ನ ಅನ್ಯಾಯ ಆದಿತ್ತು. ನನ್ನದೊಂದು ಮಾತನ್ನ ನಡೆಸ್ಕೊಡ್ತೀನಿ ಅಂದ್ರೆ ಅಂದ ಮಾತೇಕೆ ಯಶೋದ? 100 ಮಾತು ನಡೆಸಿಕೊಡ್ತೀನಿ. ಆದರೆ ಈ ಕೃತ್ಯಕ್ಕೆ ಕಾರಣ ಯಾರೆಂದು ಹೇಳು ಯಶೋದ. ಕೊನೆಗೆ ನನ್ನ ಮನೆಯ ಜ್ಯೋತಿಯನ್ನು ಆರಿಸಿದೆಯಲ್ಲ ಮಗನ. ನಡೆ ಯಶೋದ, ಆಸ್ಪತ್ರೆಗೆ ಹೋಗೋಣ, ನಡೆ ಯಶೋದ. ನೀವೇನಾದ ಸಮಯ ನೋಡಿ ನಮ್ಮ ಮನೆಗೆ ನುಗ್ಗಿ ಆಡಬಾರದಮ್ಮ. ಹಾಳು ಮಾಡಲು ಬಂದಾರೆ. ಕೊಡಗೋಲಿನಿಂದ ಅವಳ ಶಿರ ಹರಿಯಲು ಮುಂದಾದಾಗ ನನ್ನ ಕೈಯಲ್ಲಿದ್ದ ಕೊಡಗೋಲನ್ನು ಕಸಿದುಕೊಂಡು ನನ್ನನ್ನ ಕೊಂದು ಹೋದ. ಹೇಳು ಯಶೋದ, ಹೇಳು. ನನಗೆ ಮಾತು ಕೊಟ್ಟಿದ್ದೀರ. ಇದೊಂದು ವಿಷಯ ನನ್ನ ತಮ್ಮನಿಗೆ ಹೇಳ್ಬೇಡ್ರಿ. ನಿಮಗೆ ತಮ್ಮ ಮಾವ, ಹೇ ಮಾವ, ಇನ್ನ ಏನ್ ಮಾಡಕತ್ತಾರ ನೀವು? ಅಲ್ಲಿ ತೋಟದ ಮನೆಯಾಗೆಲ್ಲ ವ್ಯವಸ್ಥೆನೂ ಮಾಡಿಸಿಬಿಟ್ಟೇನಿ, ಇನ್ನ ತಯಾರಾಗಿಲ್ಲ ನೀವು. ಮಾವ ಇಲ್ಲಿ ನೋಡಿಲಿ, ಅಕ್ಕಾಗ ಬಂಗಾರ ಬಳಿ ತಗೊಂಡ್ಬಂದನಿ. ನೋಡಿಲಿ, ಅಕ್ಕಾಗ ಬಂಗಾರ ಬಳಿ ತಂದನಿ ಮಾವ. ಭದ್ರ ಭದ್ರ ಭದ್ರ, ಬಂಗಾರದಂತ ನಿಮ್ಮ ಅಕ್ಕ ನಮ್ಮನ್ನು ಬಿಟ್ಟು ಹೊಂಟಾಳ. ಆ ಬಂಗಾರ ಬಳಿ ಏನ್ ಮಾಡ್ತೀವೋ ಭದ್ರ? ಅಕ್ಕ, ಏನಾಯ್ತು ಮಾವ? ಏನಾಯ್ತು ಮಾವ ನನ್ನ ಅಕ್ಕನಿಗೆ? ಅಕ್ಕ, ನಡೆಯಕ್ಕ ಆಸ್ಪತ್ರೆಗೆ ಹೋಗೋಣ. ತಂದೆ ಕೊಟ್ಟೆ. ನಾನು ನಿಮಗೊಂದು ಸರ್ಪ್ರೈಸ್ ಕೊಡ್ತೀನಿ. ನಿಮಗ ನೆನಪೈತ? ಅದು ನಾನೀಗ 3 ತಿಂಗಳ ಗರ್ಭಿಣಿಯಾದೆ. ದೇವಾಚರೇಶ್ವರ, ತಂದೆ ತಾಯಿಯನ್ನು ಕಳೆದುಕೊಂಡು ನನಗೆ ಎಲ್ಲವೂ ತಾನೇ ಆಗಿ ಬೆಳೆಸಿದ ಈ ನನ್ನ ಅಕ್ಕನನ್ನ ಎಷ್ಟು ಬೇಗನೆ ನನ್ನಿಂದ ಕಿತ್ತುಕೊಳ್ಳಲು ನಿನಗೆ ಮನಸ್ಸಾದರೆ ಹೇಗೆ ಬಂತು? ಅಕ್ಕ, ನನ್ನ ಅಕ್ಕನ ಮದುವೆಯಾಗಿ 5 ವರ್ಷವಾದರೂ ಮಕ್ಕಳಾಗಲಿಲ್ಲವಾ ಅಂತ ಕಟ್ಟು ದೇವರಿಗೆ ಹೇಳಿಕೆ ಬಂದಿದ್ದೆ. ಈಗ ಆ ದೇವರು ಹೊರ ಕೊಟ್ಟಾಗ ಈ ಘಟನೆ ನಡೆಯಬೇಕೆ? ಅಕ್ಕ, ನಡೆಯಕ್ಕ ಆಸ್ಪತ್ರೆಗೆ ಹೋಗೋಣ. ಇದು ನೋಡಕ್ಕ, ಈ ನಿನ್ನ ತಮ್ಮ ಈ ಸಿಂಗಾರದ ಬೆರಳಗೆ ಬಂಗಾರದ ಬಳಿ ಹಾಕೊಂಡಂತೇಳಿ ನಮ್ಮಪ್ಪ ಅವಳ ಕನಸು ಈಡೇರಿಸಬೇಕಂತೇಳಿ ಬಂಗಾರದ ಬಳಿ ಮಾಡಿಸ್ಕೊಂಡ್ ಬಂದಿರಕ್ಕ. ಅಕ್ಕ, ಒಂದ್ಸಾರಿ ಈ ನನ್ನ ಬಗ್ಗೆ ತಂದ ಕಾಣಿಕೆಯಿಂದ ಹಾಕೋಕ್ಕ. ಮಾವ,
ಈ ಬಂಗಾರದ ಬಳೆಯನ್ನು ನಿನ್ನ ಕೈಯಲ್ಲಿ ಆ ಕಡೆಗೆ ತೊಡಸು ಬಾವ. ನೋಡು ಯಶೋಧ, ನಿನ್ನ ತಮ್ಮ ಅಷ್ಟೊಂದು ಪ್ರೀತಿಯಿಂದ ನಿನಗೆ ಬಂಗಾರದ ಬಳಿ ಮಾಡಿಸಿಕೊಂಡು ಬಂದಾನ. ಒಂದೇ ಒಂದು ಸಾರಿ ನಿನ್ನ ಕೈಗೆ ಹಾಕೋ ಯಶೋಧ. ಮಾವ ಒಂದೇ ಒಂದ್ಸರಿ ನಿನ್ನ ಕೈಯಲ್ಲಿ ಅಕ್ಕನಿಗೆ ಬಂಗಾರದ ಬಳೆ ತೋರಿಸು ಮಾವ. ಒಂದೇ ಒಂದ್ಸರಿ. ಅದಾವ ಖುಷಿಗೆಂದು ನಾನು ಅವಳಿಗೆ ಈ ಬಂಗಾರದ ಬಳಿ ಹಾಕಲಿವೇನು ಭದ್ರ? ಅದಾವ ಖುಷಿಗೆಂದು ನಾನು ಹಾಕಲಿ ಹೇಳು? ನಿನ್ನ ಅಕ್ಕನನ್ನು ಬಿಟ್ಟು ಬಾಳುವ ಶಕ್ತಿ ನಿನ್ನ ಮಾವನಿಗಿಲ್ಲ ಕಣು. ಒಂದೇ ಒಂದ್ಸರಿ ಮಾವ ಅಕ್ಕನಿಗೆ ಮುತ್ತೈದೆ ಬಂಗಾರ ಕರುಣಿಸು ಮಾವ. ಒಂದೇ ಒಂದ್ಸಾರಿ ನನ್ನ ಅಕ್ಕನಿಗೆ ಹೂ ಮುಡಿಸಿ ಒಂದೇ ಒಂದ್ಸಾರಿ ತೋರಿಸು ಮಾವ. ಎಲ್ಲಿಗ್ಲೋ ಹೋಗಿದ್ದೆ ನೋಡ, ಇಂಥ ಪುಣ್ಯ ತಿಂದಿಲ್ಲ. ಯಾರೋ ಕತ್ಲೆಯಲ್ಲಿ ಚಾಕುಲಿ ಹಿಡಿದು ಕೊಂದು ಬಿಟ್ರಲ್ಲೋ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ, ಕಾರಣ ಹೇಳುವೆಯ ಕಾರಣ ಹೇಳುವೆಯ. ಬದ್ರಿ ಎನ್ನ ತವರಿನ ಕಾಣಿಕೆಂಡ, ಏನಿಂದ ತವರಿನ ಕಾಣಿಕೆಂಡ ತೊಡುವ ಭಾಗ್ಯ ನನಗಿಲ್ಲವೋ? ಜ್ಞಾನಿ ನನಗಿಲ್ಲ. ನನ್ನದು ಮಾತುರಿ. ಮುಂದೆ ಪತ್ತೆ ಕೈ ಹಿಡಿದು ಜೊತೆ ಈ ಮನೆಗೆ ಸಸಿಯಾಗಿ ಮುತ್ತೈದೆ ಹಣೆ ಮೇಲೆ ಜವರಾಯನ ಹೆಸರೈತೆ. ಮುಂದಿನ ಜನ್ಮ ಅಂತ ಬಂದಿದ್ರಿ. ಮತ್ತೆ ಇವಳು ಮಗಳಾಗಿ ಹುಟ್ಟಿ ಓಡಾಡ್ತೀನಿ. ನಿಂಗೇನ್ ಬೇಕು ತಗೊಳಕ? ಗಂಗೆ ಗೌರಿಯ ಪುಣ್ಯ ನಿನಗೆ ಸಿಗಲಮ್ಮ ನಿತ್ಯ. ಹಣೆಗೆ ಕುಂಕುಮವ ಇಡಲು ದೃಷ್ಟಿ ತಾಕುವುದು ಸತ್ಯ. ಕಣ್ಣು ಮುಚ್ಚುವ ಮುನ್ನ ಮರೆತೆ ನನ್ನ ಕೈಗೆ ಮುದ್ದಾದ ಸೊಸೆಯನ್ನು ಅಳಿಯನ್ನು ಕೊಡ್ತೀನಂತ ಹೇಳಿ ನಮ್ಮನ್ನೆಲ್ಲ ಅನಾಥವಾಗಿ ಮಾಡಿ ಹೋಗ್ತೇನಕ್ಕ. ಪ್ರೀತಿಯ ತೇರಲ್ಲಿ ಹೊರಟಾಡು ನನ್ನಾಕೆ, ಕಣ್ಣೀರ ಅಕ್ಷತೆಯೊಂದೇ ಅರ್ಪಣೆ. ಅಲೆಯೇ ಬರದ ಕಡಲು, ನಾವು ಸಿರಿರದ ಒಡಲು, ನೀನಿಲ್ಲದೆ ಬದುಕೆಲ್ಲಿದೆ ಎದೆ ಭಾರವಾಗಿದೆ. ನೀಡು ಒಪ್ಪಿಗೆ ಕ್ಷಮೆ ನಾನು ಕೇಳುವೆ, ಇನ್ನೆಲ್ಲ ಜನ್ಮಕ್ಕೂ ನಿನಗಾಗೆ ಕಾಯುವೆ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ, ಕಾರಣ ಹೇಳುವೆಯ ಕಾರಣ ಹೇಳುವೆಯ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ, ಕಾರಣ ಹೇಳುವೆಯ ಕಾರಣ ಹೇಳುವೆಯ. ನಿಂಗೇನ್ ಬೇಕು ತಗೊಳಕ? ತಾಳಿ ಇದೆಯಾ?
ನಮ್ಮ ನಿತ್ಯ ಹಣೆಗೆ ಕುಂಕುಮವ ಇಡಲು ದೃಷ್ಟಿ ತಾಕುವುದು ಸತ್ಯ ಕಣ್ಣು ಮುಚ್ಚುವ ಮುನ್ನ ಮರೆತೇ ಹೋದೆಯ ನನ್ನ ಎಷ್ಟೋ ಹೇಳದ ಮಾತು ಹಾಗೆ ಉಳಿದಿದೆ ಇನ್ನ ಪ್ರೀತಿಯ ತೇರಲ್ಲಿ ಹೊರಟಾಡು ನನ್ನಾಕೆ ಕಣ್ಣೀರ ಅಕ್ಷತೆಯೊಂದೇ ಅರ್ಪಣೆ ಅಲೆಯೇ ಬರದ ಕಡಲು ನಾವು ಸಿರಿರದ ಒಡಲು ನೀನಿಲ್ಲದೆ ಬದುಕೆಲ್ಲಿದೆ ಎದೆ ಭಾರವಾಗಿದೆ ನೀಡು ಒಪ್ಪಿಗೆ ಕ್ಷಮೆ ನಾನು ಕೇಳುವೆ ಇನ್ನೆಲ್ಲ ಜನ್ಮಕ್ಕೂ ನಿನಗಾಗೆ ಕಾಯುವೆ